ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 7ನೇ ತರಗತಿ ಇಂಗ್ಲಿಷ್ ಭಾಗ 2 ಯೂನಿಟ್ 5 ದ ವಂಡರ್ ಬೌಲ್. ಈ ವಿಡಿಯೋದಲ್ಲಿ ನಾವು ದ ವಂಡರ್ ಬೌಲ್ ಪಾಠದ ಅಭ್ಯಾಸದ ಎಲ್ಲಾ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ಗಮನಿಸಿ, ಆನ್ಸರ್ ದ ಫಾಲೋವಿಂಗ್ ಓರಲಿ. ಇಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳಿಗೆ ನೀವು ಮೌಖಿಕವಾಗಿ ಉತ್ತರಿಸಬೇಕಾಗಿದೆ. ಪ್ರಶ್ನೆ ನಂಬರ್ 1, ಹೂ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ಇಲ್ಲಿ ಅಕ್ಷಯ ಪಾತ್ರೆಯನ್ನ ಯುಧಿಷ್ಠಿರನಿಗೆ ಯಾರು ಕೊಟ್ಟಿದ್ದಾರೆ ಎಂದು ಕೇಳಲಾಗುತ್ತಿದೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ನಾವು ಈಗ ಉತ್ತರವನ್ನ ಮುಂದೆ ನೀಡಿದ್ದೇವೆ. ಈ 7 ಪ್ರಶ್ನೆಗಳ ಉತ್ತರಗಳನ್ನ ಬರೆದುಕೊಳ್ಳಿ. ಮೊದಲನೇ ಪ್ರಶ್ನೆ, ಹೂ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ಆನ್ಸರ್, ದ ಸೂರ್ಯ ಗೇವ್ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ಇದೇ ರೀತಿಯಾಗಿ ನಾವು 7 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಎಲ್ಲಾ ಉತ್ತರಗಳನ್ನ ಬರೆದುಕೊಳ್ಳಿ. ವೊಕ್ಯಾಬ್ಯುಲರಿ V1, fill in the blanks with the words given in brackets. ಇಲ್ಲಿ ನೀವು ಬಿಟ್ಟ ಸ್ಥಳವನ್ನ ತುಂಬಬೇಕು. ಮೊದಲನೆಯದಾಗಿ 1 is done for you ಎಂದು ಕೊಡಲಾಗಿದೆ. ಇಲ್ಲಿ ಕೆಳಗಡೆ ಬ್ರಾಕೆಟ್ ನಲ್ಲಿ ನೋಡಿ, ಕಾಟೇಜ್, ಅಸ್ಟೋನೈಸ್ಡ್, ಹೂಟೆಡ್, ಶೆಲ್ಟರ್, ಮೌಂಡ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈ ಪದಗಳನ್ನ ಈಗ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗಿದೆ. ಉತ್ತರಗಳನ್ನ ಬರೆದುಕೊಳ್ಳಿ. V2, read the following sentences. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನ ಓದಬೇಕಾಗಿದೆ. Bosses earlier had poured out all the milk. Later one of the strangers asked for more. The word earlier is the opposite of later. ಇಲ್ಲಿ earlier ಎಂಬುದು ಲೇಟರ್ ಇದರ ವಿರುದ್ಧ ಪದವಾಗಿದೆ. ಇದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಪದಗಳಿಗೆ ನಾವು ವಿರುದ್ಧ ಪದವನ್ನ ಕೊಡಬೇಕು. ಪ್ರಾಕ್ಟೀಸ್ ದ ಯೂಸ್ ಆಫ್ ಅಪೋಸಿಟ್ಸ್. ಮೊದಲನೆಯದಾಗಿ ಉದಾಹರಣೆಯನ್ನ ನೋಡಿ.
ಪ್ಲಾಸ್ಟಿಕ್ ಈಸ್ ಲೈಟ್ ಬಟ್ ಐರನ್ ಈಸ್ ಹೆವಿ. ಪ್ಲಾಸ್ಟಿಕ್ ಎಂಬುದು ಹಗುರವಾಗಿರುತ್ತದೆ, ಕಬ್ಬಿಣವು ಭಾರವಾಗಿರುತ್ತದೆ ಎಂದು ಅರ್ಥವಾಗಿದೆ. ಇಲ್ಲಿ ಲೈಟ್ ಇದರ ಅಪೋಸಿಟ್ ವರ್ಡ್, ಹೆವಿ ಆಗಿದೆ. ಇದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಪದಗಳಿಗೆ ನಾವು ಅಪೋಸಿಟ್ ವರ್ಡ್ಸ್ ಗಳನ್ನ ಬರೆಯಬೇಕು. ಪ್ರಶ್ನೆ ನಂಬರ್ 1, ದಿಸ್ ಚೇರ್ ಇಸ್ ಕಂಫರ್ಟೇಬಲ್ ಬಟ್ ದಟ್ ಒನ್ ಈಸ್ ಡ್ಯಾಶ್ ಎಂದು ಕೊಡಲಾಗಿದೆ. ಕಂಫರ್ಟೇಬಲ್ ಇದರ ವಿರುದ್ಧ ಪದವನ್ನ ನಾವು ಬರೆಯಬೇಕು. ಉತ್ತರವನ್ನ ನೋಡಿಕೊಳ್ಳಿ. V3 read the following paragraph. ಇಲ್ಲಿ ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಅನ್ನು ನೀವು ಓದಿಕೊಳ್ಳಬೇಕು. Recognize the words you are familiar with the make sentences of your own. One is done for you. ಇಲ್ಲಿ ನೀವು ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ಈಗ ಸಂಭಾಷಣೆಯನ್ನ ಬರೆಯಬೇಕಾಗಿದೆ. Hood, the passengers heard the hood of the train from the station. ಈಗ ಇಲ್ಲಿ ನಾವು ಸಂಭಾಷಣೆಯನ್ನ ಬರೆದು ತೋರಿಸಿದ್ದೇವೆ, ಬರೆದುಕೊಳ್ಳಿ. V4, some words are given below. Add suffixes like ion, able, full to frame new forms of the words. One is done for you. If necessary, look up the words in the dictionary. ಇಲ್ಲಿ ಕೊಡಲಾಗಿರುವಂತಹ ಉದಾಹರಣೆಯನ್ನು ಗಮನಿಸಿ ನಾವು ಮುಂದಿನ ಎಲ್ಲಾ ಪದಗಳಿಗೆ ಸಫಿಕ್ಸ್ ಅನ್ನು ಜೋಡಿಸಬೇಕಾಗಿದೆ. ಇಲ್ಲಿ ಅಯಾನ್, ಏಬಲ್, ಫುಲ್ ಈ ರೀತಿಯ ಪದಗಳನ್ನು ನಾವು ಜೋಡಿಸಬೇಕು. ಮೊದಲನೆಯದಾಗಿ ಜಾಯ್, ಜಾಯ್ಫುಲ್ ಎಂದು ಕೊಡಲಾಗಿದೆ. ಈಗ ಮುಂದಿನ ಉತ್ತರಗಳನ್ನು ನೋಡಿಕೊಳ್ಳಿ. ಜಾಯ್, ಜಾಯ್ಫುಲ್, ವಂಡರ್, ವಂಡರ್ಫುಲ್, ಡಿಕ್ಟೇಟ್, ಡಿಕ್ಟೇಷನ್, ಕಂಫರ್ಟ್, ಕಂಫರ್ಟೇಬಲ್, ಹೋಪ್, ಹೋಪ್ಫುಲ್, ಸಕ್ಸಸ್, ಸಕ್ಸಸ್ಫುಲ್, ಪೊಸೆಸ್, ಪೊಸಿಷನ್. ಎಂಟನೆಯದಾಗಿ ಕಾನ್ಸಂಟ್ರೇಟ್, ಕಾನ್ಸಂಟ್ರೇಷನ್, ಆನರ್, ಆನರೇಬಲ್, ಮೆಡಿಕೇಟ್, ಮೆಡಿಟೇಷನ್. ಈ ರೀತಿಯಾಗಿ ನಾವು ಇಲ್ಲಿ ಸಫಿಕ್ಸ್ ಗಳನ್ನ ಜೋಡಿಸಿದ್ದೇವೆ. Think about the text. C2. Some questions are given below. Discuss the answer with your partner or group and write them. ಇಲ್ಲಿ 3 ಪ್ರಶ್ನೆಗಳನ್ನ ಕೊಡಲಾಗಿದೆ. ಪ್ರತಿಯೊಂದಕ್ಕೂ ಉತ್ತರಗಳನ್ನು ನಾವು ಕೊಟ್ಟಿದ್ದೇವೆ. Describe the hospitality of the old couple, picking out at least 2 examples. ಈಗ ಉತ್ತರವನ್ನ ನೋಡೋಣ. ಇಲ್ಲಿ ಪ್ರಶ್ನೆಯ ನಂತರ ನಾವು ಉತ್ತರವನ್ನ ಕೊಟ್ಟಿದ್ದೇವೆ. ಉತ್ತರಗಳನ್ನ ಬರೆದುಕೊಳ್ಳಿ.
ಡಿಸ್ಕಸ್ ದ ಆನ್ಸರ್ಸ್ ಟು ದ ಫಾಲೋವಿಂಗ್ ಕ್ವಶನ್ಸ್ ವಿತ್ ಯುವರ್ ಟೀಚರ್. ಇಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳ ಉತ್ತರಗಳನ್ನ ಬರೆಯೋಣ. ಮೊದಲನೇ ಪ್ರಶ್ನೆ, ವುಡ್ ಫಿಲೋಮಿನನ್ ಅಂಡ್ ಬಾಸಿಸ್ ಟ್ರೀಟ್ ಎನಿ ಅದರ್ ಸ್ಟ್ರೇಂಜರ್ಸ್ ಇನ್ ದ ಸೇಮ್ ವೇ? ಈಗ ನಾವು ಉತ್ತರವನ್ನ ನೋಡೋಣ. C4. Read the following extracts and answer the questions that follow. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳಿಗೆ ನಾವು ಸಂದರ್ಭ ಸಹಿತವಾಗಿ ಉತ್ತರಿಸಬೇಕು. ಡೋಂಟ್ ವರಿ ಗುಡ್ ಲೇಡಿ. ಎ ಕ್ವಶನ್, ವಿಚ್ ಲೆಸನ್ ಇನ್ ದಿಸ್ ಲೈನ್ ಟೇಕನ್ ಫ್ರಮ್? ಯಾವ ಪಾಠದಿಂದ ಈ ಪ್ರಶ್ನೆಯನ್ನ ತೆಗೆದುಕೊಳ್ಳಲಾಗಿದೆ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಈ ಎಲ್ಲ ವಾಕ್ಯಗಳ ಉತ್ತರಗಳನ್ನ ನೋಡುತ್ತಾ ಹೋಗೋಣ.
A. Complete the following sentences with the suitable forms of the words in brackets. One is done for you. Pradeep's father dash called him Deepu. ಇಲ್ಲಿ ಬ್ರಾಕೆಟ್ಗಳಲ್ಲಿ ಕೊಟ್ಟಿರುವಂತಹ ಸೂಚನೆಯಂತೆ ನಾವು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಉತ್ತರವನ್ನ ನೋಡೋಣ. The audience laughed dash at the joke. ಇಲ್ಲಿ ಬ್ರಾಕೆಟ್ನಲ್ಲಿ ಲೌಡ್ ಎಂದು ಕೊಡಲಾಗಿದೆ. ಉತ್ತರಗಳನ್ನು ಬರೆದುಕೊಳ್ಳಿ. Rewrite the following sentences using the adjective forms of the words underlined. Example: John drives the car carefully. John drives the car with care. ಇಲ್ಲಿ ನಾವು ಇದೇ ರೀತಿಯಾಗಿ ಉದಾಹರಣೆಯಂತೆ ಕೊಟ್ಟಿರುವಂತಹ ವಾಕ್ಯಗಳನ್ನು ಬದಲಿಸಿ ಬರೆಯಬೇಕಾಗಿದೆ. ಉತ್ತರಗಳನ್ನು ನೋಡೋಣ. ಉತ್ತರಗಳನ್ನು ಇಲ್ಲಿ ಸರಿಯಾಗಿ ಬರೆದು ತೋರಿಸಲಾಗಿದೆ. ಬರೆದುಕೊಳ್ಳಿ. V1. Here is a list of incomplete words. Complete them by using REARER or IEEI. Use a dictionary if necessary. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನಾವು ಕೊಟ್ಟಿರುವಂತಹ ಅಕ್ಷರಗಳನ್ನು ಜೋಡಿಸಿ ಸರಿಯಾಗಿ ಬರೆಯಬೇಕಾಗಿದೆ. ಇಲ್ಲಿ ಪದಬಂಧವನ್ನ ತುಂಬಲು ಹೇಳಲಾಗಿದೆ. ಪದಬಂಧವನ್ನು ನಾವು ತುಂಬಿದ್ದೇವೆ. ಉತ್ತರಗಳನ್ನು ನೋಡಿಕೊಳ್ಳಿ.
Writing practice. W1. Some incidents from the story are given in these sentences. The words in each of the sentences are jumbled. Rewrite them correctly and sequentially as they appear in the story. ಇಲ್ಲಿ ಕೊಡಲಾಗಿರುವಂತಹ ವಾಕ್ಯಗಳನ್ನು ಅದಲು ಬದಲಾಗಿ ಕೊಡಲಾಗಿದೆ. ನೀವು ಸರಿಯಾದಂತಹ ವಾಕ್ಯವನ್ನ ಜೋಡಿಸಿ ಬರೆಯಬೇಕು. ಈಗ ನಾವು ಉತ್ತರಗಳನ್ನು ನೋಡೋಣ. ವಿಡಿಯೋದಲ್ಲಿ ನಾವು ದ ವಂಡರ್ ಬೌಲ್ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಬೌವ್ ಬೆನ್ ಅಂಡ್ ದಮ್ ಪೋಯಂನ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.